ಎಲ್ಲರಿಗೂ ನಮಸ್ಕಾರ. ದೇವರೇ ಗತಿ, ಪ್ರತಿ ಜೀವಾತ್ಮನಲ್ಲೂ ಪರಮಾತ್ಮನಿದ್ದಾನೆ. ಯೂಟ್ಯೂಬ್ ಚಾನಲಿನ ಎಲ್ಲ ವೀಕ್ಷಕ ವೃಂದದವರಿಗೂ ಕೂಡ ಡಾಕ್ಟರ್ ಶಿವರಾಮ್ ಭಟ್ ಮಾಡತಕ್ಕಂತಹ ಅನಂತ ನಮಸ್ಕಾರಗಳು. ಜನವರಿ ತಿಂಗಳಿನ ತುಲಾ ರಾಶಿಯ ಭವಿಷ್ಯ ತುಂಬಾ ಸುಂದರವಾಗಿದೆ. ಹಿಂದಿನ ವರ್ಷದಲ್ಲಿ ಯಾವುದೇ ತಿಂಗಳಲ್ಲಿ ಇರತಕ್ಕಂತಹ ತೊಂದರೆ ತಾಪತ್ರೆಗಳಿದ್ದರೂ ಕೂಡ ಆ ಎಲ್ಲ ಪರಿಸ್ಥಿತಿಗಳನ್ನು ಕೂಡ ನಿವಾರಣೆಯನ್ನ ಮಾಡಿ ಈ ತಿಂಗಳಿನಲ್ಲಿ ತುಲಾ ರಾಶಿಯವರಿಗೆ ಒಳ್ಳೆ ರೀತಿಯಾದಂತಹ ಲಾಭವನ್ನ ಭಗವಂತ ನೀಡುತ್ತಾನೆ. ಅಂದ್ರೆ ಹೇಳ್ತಾರೆ, ಹೊಸ ದಿಕ್ಕಿನ ಕಡೆ ಮುಖ ಮಾಡ್ತಾರೆ ಅಂತ. ಅಂದ್ರೆ ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ನಿಮಗೆ ಆಗೋದಿಲ್ಲ. ಈ ಕೆಲಸ ಕಾರ್ಯಗಳಲ್ಲಿ ನಾವು ಯಾವುದೇ ರೀತಿಯ ಅಂತ ನಮ್ಗೆ ಎಷ್ಟೇ ವರ್ಷ ಈ ಕೆಲಸದಲ್ಲಿ ದುಡಿದ್ರೂ ಕೂಡ ನಮ್ಗೆ ಲಾಭ ಇಲ್ಲ. ಯಾವ್ದಾದ್ರು ನಾವೇ ಹೊಸದಾಗಿ ಒಂದು ಕೆಲಸವನ್ನ ಪ್ರಾರಂಭ ಮಾಡೋಣ ಎಂಬತಕ್ಕಂಥ ಮನಸ್ಥಿತಿ ನಿಮಗಿದ್ರು ಕೂಡ ಅದಕ್ಕೆ ಧೈರ್ಯವನ್ನ ಈ ತಿಂಗಳಲ್ಲಿ ಗ್ರಹಗಳು ಕೊಡುತ್ತವೆ. ಶನಿಯ ಅನುಗ್ರಹದಿಂದ ಮಂಗಳಕರವಾದಂತಹ ಸಂಚಾರ. ಶನಿಯು ಎಲ್ಲಾ ಕಾಲದಲ್ಲೂ ಮಂಗಳಕರವನ್ನು ಅನುಗ್ರಹಿಸುವುದಿಲ್ಲ. ಈ ತಿಂಗಳಲ್ಲಿ ಮಂಗಳಕರವಾದಂತಹ ಫಲವನ್ನು ನೀಡುತ್ತಾನೆ. ಸಾಧಿಸಲು ನಿಮಗಿರತಕ್ಕಂತಹ ಯಾವುದೇ ರೀತಿಯಾದಂತಹ ಕೆಲಸವನ್ನು ಕೂಡ ಸಾಧನೆಯನ್ನ ಮಾಡಲಿಕ್ಕೆ ದೈವಾನುಗ್ರಹವನ್ನು ಶನಿ ನೀಡುತ್ತಾನೆ. ಹಾಗಾಗಿ ಅತ್ಯುತ್ತಮವಾದಂತಹ ಫಲಿತಾಂಶಗಳು ಸಾಧ್ಯವಾಗಿದೆ. ವಿಶೇಷವಾಗಿ ಕೆಲಸಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಇತ್ಯಾದಿಗಳು ಯಾವುದೇ ರೀತಿಯಾಗಿ ಸ್ಪಷ್ಟವಾಗಿ ನಿಮಗೆ ಅರ್ಥ ಆಗದಿದ್ದರೆ ಹಿರಿಯರೊಟ್ಟಿಗೆ ವಿಶ್ಲೇಷಣಾತ್ಮಕವಾಗಿ ಯೋಚಿಸುವುದರಿಂದ ನಿಮಗೆ ನಿಮ್ಮಲ್ಲಿರತಕ್ಕಂಥ ಸಾಮರ್ಥ್ಯವನ್ನ ಹಿರಿಯರು ಪರಿಚಯ ಮಾಡಿಕೊಡುತ್ತಾರೆ. ಅದರಿಂದ ವ್ಯಾಪಾರ ವ್ಯವಹಾರದಲ್ಲಿ ಯಶಸ್ವಿಯಾಗಲು ಅನುವು ಮಾಡಿಕೊಡುತ್ತದೆ ಈ ತಿಂಗಳು. ಇನ್ನು ಮುಂದೆ ವಿದ್ಯಾರ್ಥಿಗಳ ಜೀವನ 2025 ಈ ಒಂದು ತುಲಾ ರಾಶಿಯ ವಿದ್ಯಾರ್ಥಿಯ ಜೀವನ ತುಂಬಾ ಸುಲಭಕರವಾಗಿರುತ್ತದೆ. ಯಾವುದೇ ರೀತಿಯಾದಂತ ಅಡೆತಡೆಗಳಿದ್ದರೂ ಕೂಡ ಅವೆಲ್ಲವೂ ದೂರವಾಗತ್ತೆ. ಗುರುಗ್ರಹದ ಅನುಕೂಲಕರಕತೆಯಿಂದ ಗಮನಾರ್ಹವಾದಂತಹ ಯಾವುದೇ ತೊಂದರೆಗಳಿದ್ದರೂ ಕೂಡ ಅವೆಲ್ಲವೂ ದೂರವಾಗಿ ಉತ್ತಮವಾದಂತಹ ವಿದ್ಯಾರ್ಜನೆಯನ್ನ ನೀವು ಮಾಡುತ್ತೀರಿ. ಇನ್ನು ಮತ್ತೊಂದೆಡೆ ಕೆಲವು ವ್ಯಕ್ತಿಗಳಿಂದ ಗುರುಗ್ರಹದಿಂದ ಅನುಕೂಲಕರವಾದಂತಹ ಆರ್ಥಿಕ ಅಂಶಗಳನ್ನ ಪಡೆಯಬಹುದು. ತಿಂಗಳಿನ ಅರ್ಧದ ನಂತರ ಮದುವೆ, ವೈವಾಹಿಕ ಜೀವನದಲ್ಲಿ ಇತರ ವಿಷಯಗಳ ನಡುವೆ ಉತ್ತಮವಾದಂತಹ ಹೊಂದಾಣಿಕೆ. ಅಂದ್ರೆ ಕುಟುಂಬದಲ್ಲಿ ತಂದೆ ತಾಯಿಯೊಂದರೊಟ್ಟಿಗೆ ಸಣ್ಣ ಪುಟ್ಟದಂತಹ ವೈಮನಸ್ಸುಗಳು ಇದ್ರೂ ಕೂಡ ಅದು ಪರಿಹಾರವಾಗತ್ತೆ. ಮತ್ತೆ ಮನೆಯಲ್ಲಿ ಯಾವುದಾದರೂ ಒಂದು ಅಹಿತಕರವಾದಂತ ಘಟನೆಯಿಂದ ನೀವು ತುಂಬಾ ನೋವಿಗೊಳಗಾಗಿದ್ರು ಕೂಡ ಅದು ಪರಿಹಾರವಾಗತ್ತೆ. ದಾಂಪತ್ಯ ಜೀವನದಲ್ಲಿ ತುಲಾ ರಾಶಿಯವರಿಗೆ ಈ ತಿಂಗಳು ಒಳ್ಳೆಯ ಶುಭ ಫಲವನ್ನ ಭಗವಂತ ಅನುಗ್ರಹಿಸ್ತಾನೆ. ಹಾಗಾಗಿ ಆರೋಗ್ಯಕ್ಕೆ ವಿಷಯಕ್ಕೆ ಬರುವುದಾದ್ರೆ, ಸ್ವಾಭಾವಿಕವಾಗಿ ಚಳಿ ಜಾಸ್ತಿ ಇರೋದ್ರಿಂದ ಈ ಶೀತ ಜ್ವರ ಆ ಪ್ರವೃತ್ತಿಯವರಿಗಾಗಿರಬಹುದು, ಅಸ್ತಮ ಸಂಬಂಧವಾಗಿರತಕ್ಕಂಥವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗತಕ್ಕಂಥದ್ದು, ಅಥವಾ ಹೃದಯ ಸಂಬಂಧಿತವಾದಂತಹ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಅವರು ಸ್ವಲ್ಪ ಎಚ್ಚರಿಕೆಯಿಂದ ಇದ್ದು, ವಿಶೇಷವಾಗಿ ನಿತ್ಯವೂ ಕೂಡ ಸಾಯಂಕಾಲದಲ್ಲಿ ಮನೆಯ ತುಂಬ ಧೂಪದ ಹೊಗೆಯನ್ನ ಹಾಕಿ ಆ ಮನೆಯ ಶುದ್ಧಿಯನ್ನ ಮಾಡತಕ್ಕಂಥದ್ದು ಒಂದು ಒಳ್ಳೆಯದು. ದುರ್ಗಾದೇವಿಯ ಆರಾಧನೆಯನ್ನ, ಚಂಡಿಕಾ ಪಾರಾಯಣವನ್ನ, ಚಂಡಿಕಾ ಹೋಮವನ್ನ ಮಾಡುವುದರಿಂದಲೂ ಕೂಡ ವಿಶೇಷವಾದಂತಹ ಲಾಭವನ್ನ, ಒಳ್ಳೆಯ ಫಲವನ್ನ ಈ ತಿಂಗಳಲ್ಲಿ ಪಡಿತೀರಾ. ನಮಸ್ಕಾರ.